श्री गुरुभ्यो नमः हरि ओम स्वभाव स्वतंत्रत्व प्रमुखैर्निखिलैर्गुणैः विभिन्नो विश्वतो विष्णुः जयता जगदीश्वरः सेवाकामधेनुर्नः कामितार्थान् प्रयच्छति सेवेतं जययोगीन्द्रं कामबाणच्छिदं सदा अर्थकल्पितकल्पोऽयं प्रत्यर्थिकेसरी व्यासतीर्थगुरुर्भूयात् प्रतिष्ठासिद्धे विघ्नकराब्जोत्साह पंचाशद्वर्षपूजकान् सत्यप्रमोतीर्थार्या नौमिन्यायुदातान् व्यासराजकृपापात्रं यादवारसपुत्रकं श्रीनिवासगुरुं वन्दे तीर्थशोभितम् आपादमूलिपर्यन्तं गुरूणाम् आकृतिं स्मरेत् तेन विघ्नाः प्रणश्यन्ति सिद्धं च मनोरथाः शुभान् ध्यायन्ते कामान् गुरुदेव प्रसादायन्तान् आत्मापोत्थान् तेषां विद्या फलिष्यति ಶ್ರೀ ಗುರುಭ್ಯೋ ನಮಃ ಹರಿ ಓಂ. ಹಿಂದೆ ಅನೇಕ ಅನುಮಾನಗಳಿಂದ ಭೇದವನ್ನ ಸಾಧನೆ ಮಾಡ್ತಾ ಬಂದಿದ್ದಾರೆ. ಈಗ ಮತ್ತೆ ಅನಾತ್ಮಭೇದ ಅನಾತ್ಮಭೇದ ವಿಷಯದಲ್ಲಿ ಏನೇ ಮತ್ತೆ ಅನುಮಾನ ಅಂದ್ರೆ ಹಿಂದೆ ಕೊಟ್ಟಿರತಕ್ಕಂತಹ ಎಲ್ಲ ಅನುಮಾನಗಳಿಗೆ ಅಸಿದ್ಧಿ ವಿಚಾರ ಶಂಕ ಈ ಇತ್ಯಾದಿಗಳು ಬಂದಾಗ ಅದನ್ನು ಪರಿಹಾರ ಮಾಡ್ತಾ ಹೋದರೆ ತುಂಬಾ ಪ್ರಯಾಸ ಗೌರವ. ಹಾಗಾಗಿ ಅದಕ್ಕಿಂತ ಸುಲಭವಾಗಿರ್ತಕ್ಕಂತಹ ಅನುಮಾನವನ್ನು ನಾವು ಮಾಡ್ತೇವೆ ಅಂತ ಹೇಳಿ ವ್ಯಾಸರಾಜರು ಏನ್ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ ಘಟಪಕ್ಷಕ, ಘಟಾಭಾವ ಪಕ್ಷಕ, ಘಟ ಸಂಸರ್ಗ ಪಕ್ಷಕವಾಗಿರ್ತಕ್ಕಂತಹ ಅನುಮಾನಗಳನ್ನ ಮಾಡಿ ಭೇದವನ್ನು ಸಮರ್ಥನೆ ಮಾಡ್ತೇವೆ ಅಂತ ಮಾಡ್ತಾ ಇದ್ದಾರೆ. ಏನು ಅಂತ ಹೇಳಿದ್ರೆ ಮೊದಲನೇ ಅನುಮಾನ ಘಟ ಸಂಸರ್ಗಾನವಚ್ಛಿನ್ನ ಪ್ರತಿಯೋಗಿತಾಕ ಪಟಾದಿ ಧರ್ಮಿಕ ತ್ರೈಕಾಲಿಕ ಅಭಾವ ಪ್ರತಿಯೋಗಿ ದ್ರವ್ಯತ್ವಾತ್ ಪಟವತ್ ಎಂಬುದಾಗಿ ಅನುಮಾನವನ್ನ ಮಾಡ್ತಾ ಇದ್ದಾರೆ. ಸಾಧ್ಯಾರ್ಥ ಏನು ಅಂತ ಹೇಳಿದ್ರೆ ಘಟ ಸಂಸರ್ಗಾನವಚ್ಛಿನ್ನ ಯಾ ಪ್ರತಿಯೋಗಿತ ತದ್ ನಿರೂಪಕ ಅಥ ತ್ರೈಕಾಲಿಕಶ್ಚ ಯಹ ಅಭಾವ ತತ್ ಪ್ರತಿಯೋಗಿತ್ವಂ ಎಂಬುದಾಗಿ ನಾವು ಸಾಧ್ಯದಾರ್ಥವನ್ನು ನಾವು ಇಲ್ಲಿ ನೋಡಬೇಕು. ಈಗ ದೃಷ್ಟಾಂತದಲ್ಲಿ ಸಮನ್ವಯ ಹೇಗೆ ಅಂತ ಹೇಳಿದ್ರೆ ಪಟ ಎಂಬುದನ್ನು ದೃಷ್ಟಾಂತವನ್ನಾಗಿ ನಾವು ಕೊಟ್ಟಿದ್ದೇವೆ. ಪಟ ಎಂಬುದು ದ್ರವ್ಯವಾಗ್ತಾ ಇರೋದರಿಂದ ಘಟ ಸಂಸರ್ಗಾನವಚ್ಛಿನ್ನ ಪ್ರತಿಯೋಗಿತಾಕ ಪಟಾದಿ ಧರ್ಮಿಕ ತ್ರೈಕಾಲಿಕ ಅಭಾವ ಪ್ರತಿಯೋಗಿ ಅಂತ ಆಗ್ತದೆ. ಹೇಗೆ ಅಂತ ಹೇಳಿದ್ರೆ ಈಗ ನಾವೇನ್ ಮಾಡ್ತೇವೆ, ಅಭಾವ ಪದೆಯನ್ನು ನಾವು ಪಟ ಅತ್ಯಂತ ಅಭಾವವನ್ನು ಸ್ವೀಕಾರ ಮಾಡ್ತೇವೆ. ಏತತ್ ಪಟೇ ತತ್ಪಟೋ ನಾಸ್ತಿ ಅಂತ ಹೇಳಿದಾಗ ಇಲ್ಲಿ ತತ್ಪಟ ಅತ್ಯಂತ ಅಭಾವ, ಇದು ದೃಷ್ಟಾಂತಿಕವಾಗಿರತಕ್ಕಂತಹ ಪಟದ ಅಭಾವ. ಈಗ ಆ ಪಟಾಭಾವ ಏನಾಗಿದೆ ಅಂತ ಹೇಳಿದ್ರೆ ಘಟ ಸಂಸರ್ಗಾನವಚ್ಛಿನ್ನ ಪ್ರತಿಯೋಗಿತಾಕವಾಗಿದೆ. ಯಾಕೆ ಪಟಾತ್ಯಂತ ಭಾವ ಎಂಬುದು ಪಟ ಸಂಸರ್ಗಾವಚ್ಛಿನ್ನ ಪ್ರತಿಯೋಗಿತಾಕವಾಗ್ತದೆ ಹೊರತು ಘಟ ಸಂಸರ್ಗಾವಚ್ಛಿನ್ನ ಪ್ರತಿಯೋಗಿತಾಕವಾಗೋದಿಲ್ಲ. ಹಾಗಾಗಿ ಪಟಾತ್ಯಂತ ಭಾವ ಘಟ ಸಂಸರ್ಗಾನವಚ್ಛಿನ್ನ ಪ್ರತಿಯೋಗಿತಾಕವಾಯಿತು ಮತ್ತು ತ್ರೈಕಾಲಿಕವೂ ಆಗಿದೆ ಮತ್ತು ಪಟಾದಿ ಧರ್ಮಿಕವೂ ಆಗಿದೆ, ಅಂದ್ರೆ ಪಟನಿಷ್ಠವೂ ಆಗಿದೆ. ಹಾಗಾಗಿ ಘಟ ಸಂಸರ್ಗಾನವಚ್ಛಿನ್ನ ಪ್ರತಿಯೋಗಿತಾಕ ಪಟಾದಿ ಧರ್ಮಿಕ ತ್ರೈಕಾಲಿಕ ಅಭಾವ ಅಂದ್ರೆ ಪಟಾತ್ಯಂತ ಭಾವ ತತ್ ಪ್ರತಿಯೋಗಿತ್ವ ಪಟದಲ್ಲಿ ಬಂತು ಎಂಬುದಾಗಿ ನಾವು ದೃಷ್ಟಾಂತವನ್ನು ಮಾಡ್ತೇವೆ. ಇನ್ನ ಹೇಗೋ ಹಾಗೆ ಘಟವೂ ಕೂಡ ದ್ರವ್ಯವಾಗ್ತಾ ಇರೋದರಿಂದ ಘಟ ಸಂಸರ್ಗಾನವಚ್ಛಿನ್ನ ಪ್ರತಿಯೋಗಿತಾಕ ಪಟಾದಿ ಧರ್ಮಿಕ ತ್ರೈಕಾಲಿಕ ಅಭಾವ ಪ್ರತಿಯೋಗಿ ಆಗಿದೆ ಅಂತ ಸಮರ್ಥನೆ ಮಾಡ್ತೇವೆ. ಈಗ ಮೊದಲು ಪಟನಿಷ್ಠ ಅಭಾವ ಅಂತ ಹೇಳಿದಾಗ ನಾವು 5 ಅಭಾವಗಳನ್ನು ಸ್ವೀಕಾರ ಮಾಡಬಹುದು. ಒಂದು ಘಟ ಪ್ರಾಗಭಾವ, ಘಟ ಧ್ವಂಸ, ಘಟ ಅತ್ಯಂತಾಭಾವ, ಘಟ ಅನ್ಯೋನ್ಯಾಭಾವ ಮತ್ತು ಪಟಾಂತರ ಅತ್ಯಂತಾಭಾವವನ್ನು ನಾವು ಇಲ್ಲಿ ಸ್ವೀಕಾರ ಮಾಡಬಹುದು. ಈಗ ಅಭಾವ ಪ್ರತಿಯೋಗಿ ಅಂತ ಈಗ ನಾವು ಅಭಾವ ಪದೇ ನಾವು ಘಟ ಪ್ರಾಗಭಾವ ಘಟ ಧ್ವಂಸಗಳನ್ನು ಸ್ವೀಕಾರ ಮಾಡ್ಲಿಕ್ಕೆ ಬರೋದಿಲ್ಲ, ತ್ರೈಕಾಲಿಕ ವಿಶೇಷಣ ಕೊಡ್ತಾ ಇರೋದ್ರಿಂದ. ಇನ್ನ ನಾವೇನ್ ಮಾಡ್ತೇವೆ, ಪಟಾಂತರ ಅತ್ಯಂತ ಭಾವನ ಸ್ವೀಕಾರ ಮಾಡೋಣ ಅಂತ ಹೇಳಿದ್ರೆ ಹಾಗೆ ಮಾಡ್ಲಿಕ್ಕೆ ಬರೋದಿಲ್ಲ. ಯಾಕೆ ಪಟಾಂತರ ಅತ್ಯಂತ ಭಾವ ಇದು ತತ್ ಪ್ರತಿಯೋಗಿ ಆಗೋದಿಲ್ಲ, ಘಟ ಎಂಬುದಾಗಿ ಬಾಧ ಬಂದುಬಿಡ್ತದೆ. ಹಾಗಾಗಿ ಅದನ್ನು ಸ್ವೀಕಾರ ಮಾಡ್ಲಿಕ್ಕೆ ಬರೋದಿಲ್ಲ. ಇನ್ನ ಘಟಾತ್ಯಂತ ಭಾವವನ್ನು ಸ್ವೀಕಾರ ಮಾಡೋಣ ಅಂತ ಹೇಳಿದ್ರೆ ಆ ಘಟಾತ್ಯಂತ ಭಾವ ಘಟ ಸಂಸರ್ಗ ಅನವಚ್ಛಿನ್ನ ಪ್ರತಿಯೋಗಿತಾಕವಾಗೋದಿಲ್ಲ. ಹಾಗಾಗಿ ಇನ್ನೇನು ಮಾಡಬೇಕು, ಪರಿಶೇಷಾತ್ ನಾವು ಅನ್ಯೋನ್ಯ ಭಾವವನ್ನೇ ಸ್ವೀಕಾರ ಮಾಡಬೇಕು. ಹಾಗಾಗಿ ಘಟ ಸಂಸರ್ಗ ಅನವಚ್ಛಿನ್ನ ಪ್ರತಿಯೋಗಿತಾಕ ಪಟಾದಿ ಧರ್ಮಿಕ ತ್ರೈಕಾಲಿಕ ಅಭಾವ ಅಂತ ಹೇಳಿದ್ರೆ ಘಟ ಅನ್ಯೋನ್ಯಾಭಾವವನ್ನೇ ಹೇಳಬೇಕು. ತತ್ ಪ್ರತಿಯೋಗಿ ಆಗಿದೆ ಘಟ ಎಂಬುದಾಗಿ ಹೇಳಿದಾಗ ನಮಗೆ ಇಲ್ಲಿ 5 ಅನ್ಯೋನ್ಯಾಭಾವ ಸಿದ್ಧವಾಗಿ ಭೇದ ಸಿದ್ಧವಾಗ್ತದೆ ಎಂಬುದಾಗಿ ಇಲ್ಲಿ ಸಮರ್ಥನೆ ಮಾಡ್ತಾ ಇದ್ದಾರೆ. ಇಲ್ಲಿ ದಲಕೃತ್ಯ ವಿಚಾರವನ್ನ ಮಾಡ್ತಾ ಇದ್ದಾರೆ. ಏನು ಅಂತ ಹೇಳಿದ್ರೆ ಪಕ್ಷೀಭೂತಃ ಘಟ ಆಗದ ಪ್ರತಿಯೋಗಿ ಆಗಿದೆ. ಇದು ಸಾಧ್ಯ ಯಾವ ಮಾಡಿದ್ದೀರಿ? ಘಟ ಸಂಸರ್ಗ ಅನವಚ್ಛಿನ್ನ ತ್ರೈಕಾಲಿಕ ಅಭಾವ ಪ್ರತಿಯೋಗಿ ಪಟ ಪ್ರತಿಯೋಗಿಕ ಭೇದಾನಿಯೋಗಿಕ ಘಟೋನ ಭೇದಾನಿಯೋಗಿ ಘಟೋನ ಇದರ ಪಡನಿಷ್ಠ ಘಟನೆಂದು ಪಟಾದಿ ಧರ್ಮಿಕ ತ್ರೈಕಾಲಿಕ ಅಭಾವ
ಪ್ರತಿಯೋಗಿತ್ವ ಸಾಧ್ಯ ಮಾಡಿರೋದು ಅದು ಘಟದಲ್ಲಿ ಘಟ ಬೇರೆ ಬಂದಾಗ ಪ್ರತಿಯೋಗಿತ್ವ ಘಟದಲ್ಲಿ ಒಂದು ಪಡನಿಷ್ಠ ಘಟಭೇದ ಎಂದು ಸಿದ್ಧವಾಗ್ತದೆ. ಹಾಗಾಗಿ ಅಲ್ಲಿ ಪಕ್ಷದಲ್ಲಿ ಬರಬೇಕಲ್ಲಿ ಪಕ್ಷ ಘಟನೆ ಮಾಡಿದ್ರೆ ಹಾಗೆ ಪ್ರತಿಯೋಗಿತ್ವ ಪಡನಿಷ್ಠ ಭೇದ ಪ್ರತಿಯೋಗಿತ್ವ ಪಡನಿಷ್ಠ ಭೇದ ಘಟೋ ಅಂದ್ರೆ ಅದೇ ಇಲ್ಲಿ ಅನ್ಯನ್ಯ ಭಾವ ಎಂಬುದು ಸಿದ್ಧವಾಗ್ತದೆ. ಹಾಗಾಗಿ ಪಡನಿಷ್ಠ ಘಟಭೇದ ಎಂಬುದು ಏನು ಸಿದ್ಧವಾಗ್ತದೆ ಆಗ್ತದೆ ಅಂತ ಹೇಳಿದರು. ಇಲ್ಲಿ ನೀವೇನ್ ಮಾಡಿದ್ರಿ ಸಾಧ್ಯವನ್ನ ಘಟ ಸಂಸರ್ಗಾನವಚ್ಛಿನ್ನ ಪ್ರತಿಯೋಗಿತಾಗ ಪಟಾದಿ ಧರ್ಮಿಕ ತ್ರೈಕಾಲಿಕ ಅಭಾವ ಪ್ರತಿಯೋಗಿ ಅಂತ ಹೇಳಿದ್ರಿ. ಕೇವಲ ಪಟಾದಿ ಧರ್ಮಿಕ ತ್ರೈಕಾಲಿಕ ಪಟಾದಿ ಧರ್ಮಿಕ ಅಭಾವ ಪ್ರತಿಯೋಗಿ ಅಂತಿಷ್ಟೇ ಸಾಧ್ಯವನ್ನ ಮಾಡ್ರಿ ಅಂತಂದ್ರೆ ಹೀಗೆ ಮಾಡ್ಲಿಕ್ಕೆ ಬರೋದಿಲ್ಲ. ಯಾಕೆ ಅಂತ ಹೇಳಿದ್ರೆ ಹೀಗೆ ಮಾಡಿದ್ರೆ ನಾವು ಪಡನಿಷ್ಠವಾಗಿರತಕ್ಕಂತಹ ಅಭಾವ ಅಂತ ಹೇಳಿದ್ರೆ ನಾವೇನ್ ಮಾಡ್ತೀವಿ ಘಟ ಪ್ರಾಗಭಾವ ಘಟ ಧ್ವಂಸವನ್ನು ಸ್ವೀಕಾರ ಮಾಡ್ತೇವೆ. ಅದರಿಂದ ತತ್ಪ್ರತಿಯೋಗಿ ಆಗಿದೆ ಘಟ ಎಂಬುದಾಗಿ ನಾವು ಅರ್ಥಾಂತರ ಅಂದ್ರೆ ಉದ್ದೇಶ ಸಿದ್ಧ ಸಾಧ್ಯ ಪರಿವಸಾನವಾಗ್ತಾ ಇರೋದ್ರಿಂದ ಅರ್ಥಾಂತರತಾ ಬರ್ತದೆ. ಹಾಗಾಗಿ ನಾವು ಅಲ್ಲಿ ತ್ರೈಕಾಲಿಕ ವಿಶೇಷಣವನ್ನು ಕೊಡ್ತೇವೆ. ತ್ರೈಕಾಲಿಕ ಈಗ ಘಟ ಪ್ರಾಗಭಾವ ಘಟ ಧ್ವಂಸವಾದರೂ ಕೂಡ ತ್ರೈಕಾಲಿಕವಾಗಿರ್ತಕ್ಕಂತಹ ಅಭಾವ ಅಲ್ಲ. ಹಾಗಾಗಿ ತತ್ಪ್ರತಿಯೋಗಿ ನಾವು ಅಭಾವ ಪದೇ ಅದನ್ನು ಸ್ವೀಕಾರ ಮಾಡ್ಲಿಕ್ಕೆ ಬರೋದಿಲ್ಲ. ಹಾಗಿಂತ ಅನ್ಯೋನ್ಯ ಭಾವನೆ ಸ್ವೀಕಾರ ಮಾಡಬೇಕು. ತತ್ಪ್ರತಿಯೋಗಿತೆ ಘಟ ಎಂಬುದಾಗಿ ಹೀಗೆ ಬೇರೆ ಸಿದ್ಧ ಮಾಡ್ತೇವೆ ಅಂತ ಹೇಳಬೇಕು. ಆದರೆ ಇಲ್ಲಿ ಪ್ರಶ್ನೆ ಬರ್ತದೆ ಅಂತ ಹೇಳಿದ್ರೆ ಈಗ ನೈಯಾಯಿಕರ ಮತದ ಅನ್ನುವ ಪ್ರಕಾರ ಏನಾಗಿದೆ ಅಂತ ಹೇಳಿದ್ರೆ ಈಗ ಪ್ರಾಕ್ ಪ್ರಧ್ವಂಸಗಳು ಸುಸಮವಾಯ ಕಾರಣವೃತ್ತಿಯಾಗಿರ್ತದೆ. ಹಾಗಾಗಿ ಈಗ ಪಟಧರ್ಮಿಕ ಅಭಾವ ಪ್ರತಿಯೋಗಿ ಅಂತ ಅಂದ ಅರ್ಥ ಏನು, ಪಟನಿಷ್ಠ ಅಭಾವ ಪ್ರತಿಯೋಗಿ ಅಂತ ಅರ್ಥವನ್ನ ಮಾಡಬೇಕು. ಈಗ ಪ್ರಾಕ್ ಪ್ರಧ್ವಂಸಗಳು ಕಪಾಲಗಳಲ್ಲಿ ಇರ್ತದೆ ಹೊರತು ಘಟದ ಪ್ರಾಕ್ ಪ್ರಧ್ವಂಸಗಳು ಕಪಾಲದ್ವಯದಲ್ಲಿ ಇರಬೇಕೇ ಹೊರತು ಪಟದಲ್ಲಿ ಇರೋದೇ ಇಲ್ಲ. ಹಾಗಾಗಿ ಪಟನಿಷ್ಠಗಳ ಅಭಾವ ಪ್ರತಿಯೋಗಿ ಅಂತ ಹೇಳಿದಾಗ ನೀವು ಪ್ರಾಕ್ ಪ್ರಧ್ವಂಸಗಳನ್ನು ಸ್ವೀಕಾರ ಮಾಡಿ ಅರ್ಥಾಂತರತಾವನ್ನ ಕೊಡ್ಲಿಕ್ಕೆ ಬರೋದಿಲ್ಲಲ್ಲ ಅಂತ ಹೇಳಿದ್ರೆ ಅಲ್ಲಿ ಇದಕ್ಕೆ ಕಾಶಿಕಾಚಾರ್ಯನ ಉತ್ತರವನ್ನು ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ ಈಗ ಮೊದಲು ಈ ಪ್ರಾಕ್ಪ್ರಧ್ವಂಸಗಳು ಸುಸಮವಾಯಿ ಕಾರಣವರ್ತಿಯಾಗಿರ್ತದೆ ಎಂಬ ವಿಷಯದಲ್ಲಿ ಪ್ರಮಾಣಗಳಿಲ್ಲ. ಹಾಗಾಗಿ ನೀವು ಸುಮ್ಮನೆ ಕಪಾಲ ದ್ವಯದಲ್ಲಿ ಏನೇ ಅದಿರ್ತದೆ ಅಂತ ಹೇಳಬಾರದು. ಕಿಂತು ಸಿದ್ಧಾಂತ ನಾವೇನ್ ಮಾಡಬೇಕು ಅಂತ ಹೇಳಿದ್ರೆ ಪ್ರತಿಯೋಗಿಯ ಸಂಬಂಧ ಎಲ್ಲಿ ಇರ್ತದೋ ಅಲ್ಲಿ ನಾವು ಅದು ಸಂಬಂಧ ಸಾಮಾನ್ಯವನ್ನು ಯೋಕ್ಷ ಮಾಡಿ ಪ್ರತಿಯೋಗಿಯ ಸಂಬಂಧ ಎಲ್ಲಿ ಇರ್ತದೋ ಅಲ್ಲಿ ಪ್ರಾಕ್ಪ್ರಧ್ವಂಸಗಳು ಇರಬೇಕು ಅಂತ ಹೇಳಬೇಕು. ಈಗ ಸಂಬಂಧ ಸಾಮಾನ್ಯವನ್ನು ಯೋಕ್ಷ ಮಾಡ್ತಾ ಇರೋದ್ರಿಂದ ಪ್ರತಿಯೋಗಿ ಸಮವಾಯನ ಎಲ್ಲಿದೆ ಕಪಾಲ ದ್ವಯದಲ್ಲಿ ಇದೆ. ಹಾಗಾಗಿ ಅಲ್ಲಿ ಪ್ರಾಕ್ಪ್ರಧ್ವಂಸಗಳಿರುತ್ತೆ. ಹಾಗೇನೆ ಸಂಯೋಗವೂ ಸಂಬಂಧವಾಗ್ತಾ ಇರೋದ್ರಿಂದ ಪ್ರತಿಯೋಗಿಯ ಸಂಬಂಧ ಸಂಯೋಗೇನ ಎಲ್ಲಿದೆ ಪಟದಲ್ಲಿ ಇದೆ. ಹಾಗಾಗಿ ಪಟದಲ್ಲಿ ಪ್ರಾಕ್ಪ್ರಧ್ವಂಸಗಳನ್ನು ಅವಶ್ಯವಾಗಿ ಹಿಡದ ಪ್ರಾಕ್ಪ್ರಧ್ವಂಸಗಳನ್ನು ಹೇಳಬಹುದು. ಹಾಗಾಗಿ ಪಟಧರ್ಮಿಕ ಅಭಾವ ಪ್ರತಿಯೋಗಿ ಅಂತ ಹೇಳಿದ್ರೆ ಪಟಧರ್ಮಿಕ ಅಭಾವ ಅಂತ ಹೇಳಿದಾಗ ಅವಶ್ಯವಾಗಿ ನಾವು ಘಟ ಪ್ರಾಗಭಾವವನ್ನು ಮತ್ತು ಘಟಧ್ವಂಸವನ್ನು ಸ್ವೀಕಾರ ಮಾಡಬಹುದು. ಇದನ್ನು ತಗೊಂಡು ಅರ್ಥಾಂತರದ ಬರ್ತದೆ. ಅದರ ಸಲುವಾಗಿ ನಾವೇನ್ ಮಾಡಬೇಕು, ತ್ರೈಕಾಲಿಕ ವಿಶೇಷಣವನ್ನು ಕೊಡಬೇಕು. ಹೀಗೆ ತ್ರೈಕಾಲಿಕ ವಿಶೇಷಣವನ್ನು ಕೊಟ್ವಿ ಅಂತಾದ್ರೆ ಆಗ ಆಗ ದೋಷ ಬರೋದಿಲ್ಲ. ಯಾಕೆ ಅಂತ ಹೇಳಿದ್ರೆ ಈಗ ಅರ್ಥಾಂತರತ ಬರೋದಿಲ್ಲ. ಯಾಕೆ ಧರ್ಮಿಕ ತ್ರೈಕಾಲಿಕ ಅಭಾವ ಅಂತ ಹೇಳಿದ್ರೆ ಘಟ ಧ್ವಂಸವನ್ನು ಸ್ವೀಕಾರ ಮಾಡ್ಲಿಕ್ಕೆ ಬರೋದಿಲ್ಲ. ಹಾಗೆ ತತ್ಪ್ರತಿಯೋಗಿತ್ವ ಅಂತ ಹೇಳಿ ನಾವು ಹೇಳಿ ಬರೋದಿಲ್ಲ. ಹಾಗೆ ಅನ್ಯೋನ್ಯಭಾವನೆ ಸ್ವೀಕಾರ ಮಾಡಬೇಕು. ಮಾಡಿದ್ವಿ ಅಂತ ತತ್ಪ್ರತಿಯೋಗಿತ್ವ ಘಟಕ್ಕೆ ಇದೆ ಅಂತ ಹೇಳಿ ಪರನಿಷ್ಠ ಘಟವೇ ಸಿದ್ಧವಾಗ್ತದೆ ಎಂಬುದಾಗಿ ಹೀಗೆ ಹೇಳಬೇಕು ಅಂತ ಹೇಳಿದ್ರು. ಇನ್ನ ಕೇವಲ ಪಟಾದಿ ಧರ್ಮಿಕ ತ್ರೈಕಾಲಿಕ ಅಭಾವ ಪ್ರತಿಯೋಗಿ ಅಂತ ಇಷ್ಟೇ ಹೇಳಿಬಿಟ್ವಿ ಅಂತಾದ್ರೆ ಆಗ ಘಟಾತ್ಯಂತ ಅಭಾವವನ್ನು ಸ್ವೀಕಾರ ಮಾಡಿ ನಾವು ಅರ್ಥಾಂತರತಾವನ್ನು ಕೊಡಬಹುದು. ಯಾಕೆ ಘಟಾತ್ಯಂತ ಅಭಾವವು ಕೂಡ ಪಟಧರ್ಮಿಕವೂ ಆಗಿದೆ ಮತ್ತು ತ್ರೈಕಾಲಿಕವೂ ಆಗಿದೆ. ಹಾಗಾಗಿ ಪಟಧರ್ಮಿಕ ತ್ರೈಕಾಲಿಕ ಅಭಾವ ಅಂದ್ರೆ ಘಟ ಅತ್ಯಂತ ಅಭಾವ ತತ್ಪ್ರತಿಯೋಗಿತ್ವ ಘಟೇತಿಕ ಅಂತ ಹೇಳಿ ನಾವೇನ್ ಮಾಡಬೇಕು, ಅರ್ಥಾಂತರತಾವನ್ನು ಕೊಟ್ಬಿಡಿ. ಉದ್ದೇಶ ಅದ್ಯ ಪರಿವಸಾನವಾಗಿ ಬಿಡುತ್ತದೆ. ಹಾಗೆ ಅರ್ಥಾಂತರತಾ ಬರ್ತದೆ. ಅದರ ಸಲುವಾಗಿ ನಾವೇನ್ ಮಾಡಬೇಕು ಅಂತ ಹೇಳಿದ್ರೆ ಅಲ್ಲಿ ಅಭಾವಕ್ಕೆ ಘಟ ಸಂಸರ್ಗಾನವಚ್ಛಿನ್ನ ಪ್ರತಿಯೋಗಿತಾಕತ್ವವನ್ನು ವಿಶೇಷವನ್ನು ಕೊಡಬೇಕು. ಈ ಕೊಟ್ಟಾಗ ಅನುಮಾನ ಏನ್ ಮಾಡಿದಂಗಾಯ್ತು, ಘಟ ಸಂಸರ್ಗಾನವಚ್ಛಿನ್ನ ಪ್ರತಿಯೋಗಿತಾಕ ಪಟಾಧರ್ಮಿಕ ತ್ರೈಕಾಲಿಕ ಅಭಾವ ಪ್ರತಿಯೋಗಿ ದ್ರವ್ಯತ್ವಾತ್ ಪಟವತ್ ಎಂಬುದಾಗಿ ಹೀಗೆ ಹೇಳಿದಂತಾಯ್ತು. ಹೀಗೆ ಹೇಳಿಬಿಟ್ವಿ ಅಂತಾದ್ರೆ ಆಗ ಈಗ ಘಟಾತ್ಯಂತ ಭಾವ ಎಂಬುದು ಸಂಸರ್ಗಾವಚ್ಛಿನ್ನ ಪ್ರತಿಯೋಗಿತಾಗವಾಗಿದೆ ಅವರು ಸಂಸರ್ಗ ಅನವಚ್ಛಿನ್ನ ಪ್ರತಿಯೋಗಿತಾಗವಾಗೋದಿಲ್ಲ. ಹಾಗೆ ಸಂಸರ್ಗ ಅನವಚ್ಛಿನ್ನ ಪ್ರತಿಯೋಗಿತಾಗ ಧರ್ಮಿಕ ತ್ರೈಕಾಲಿಕ ಅಭಾವ ಅಂತ ಹೇಳಿದ್ರೆ ನಾವೇನ್ ಮಾಡಬೇಕು, ಘಟ ಅನ್ಯೋನ್ಯ ಭಾವನೆ ಸ್ವೀಕಾರ ಮಾಡಬೇಕು. ತತ್ಪ್ರತಿಯೋಗಿ ಆಗುತ್ತೆ ಘಟ ಎಂಬುದಾಗಿ ಹೀಗೆ ನಾವು ಸಾಧ್ಯವನ್ನು ಸಮನ್ವಯ ಮಾಡ್ತೇವೆ ಅಂತ ಹೇಳಬೇಕು. ಇಷ್ಟೇ ಹೇಳಿಬಿಟ್ವಿ ಅಂತಾದ್ರೆ ಸಾಧ್ಯ ಬೇಕಲ್ಲೇ ಬಂದ್ಬಿಡ್ತದೆ. ಯಾಕೆ ನೀವೀಗ ಸಾಧ್ಯ ಏನ್ ಮಾಡ್ರಿ, ಸಂಸರ್ಗ ಅನವಚ್ಛಿನ್ನ ಪ್ರತಿಯೋಗಿತಾಕ ಪಟಾದಿ ಧರ್ಮಿಕ ತ್ರೈಕಾಲಿಕ ಅಭಾವಾನ್ಯ ಅಂತ ಹೀಗೆ ಹೇಳಿರಿ. ಈಗ ಯಾವ ದೃಷ್ಟಾಂತ ಮಾಡ್ತೇವೋ ಅದು ಇಬ್ಬರಿಗೂ ಕೂಡ ಸಮ್ಮತವಾಗಿರಬೇಕು. ಈಗ ಸಂಸರ್ಗ ಅನವಚ್ಛಿನ್ನ ಪ್ರತಿಯೋಗಿತಾಕ ಪಟಾದಿ ಧರ್ಮಿಕ ತ್ರೈಕಾಲಿಕ ಅಭಾವ ಅಂದ್ರೆ ಅದು ಅನ್ಯೋನ್ಯ ಭಾವನೆ ಆಗದೆ ಹೊರತು ಬೇರೆ ಅಭಾವ ಆಗೋದೇ ಇಲ್ಲ. ಈಗ ಈ ತರ ಅನ್ಯೋನ್ಯ ಭಾವ ಅನ್ನೋದ್ರೂ ಕೂಡ ಪೂರ್ವಪಕ್ಷಗಳು ಅಂಗೀಕಾರ ಮಾಡೇ ಇಲ್ಲ. ಹಾಗಾಗಿ ನೀವು ದೃಷ್ಟಾಂತ ಸಮನ್ವಯ ಮಾಡ್ಲಿಕ್ಕೆ ಬರೋದಿಲ್ವಲ್ಲ ಅಂತಂದ್ರೆ ಅದಕ್ಕೆ ನಾವೇನ್ ಮಾಡಬೇಕು, ಘಟ ಸಂಸರ್ಗ ಅನವಚ್ಛಿನ್ನ ಪ್ರತಿಯೋಗಿತಾಕ ಪಟಾದಿ ಧರ್ಮಿಕ
ತ್ರೈಕಾಲಿಕ ಅಭಾವ ಪ್ರತಿಯೋಗಿ ಎಂಬುದಾಗಿ ಹೇಳಬೇಕು. ಹೀಗೆ ಹೇಳಿದಾಗ ಘಟ ಸಂಸರ್ಗ ಚಿನ್ನ ಪ್ರತಿಯೋಗಿತಾಗ ಪಟ ಧಾರ್ಮಿಕ ತ್ರೈಕಾಲಿಕ ಅಭಾವ ಅಂದ್ರೆ ಪಟಾಂತರ ಅತ್ಯಂತ ಅಭಾವ ಪ್ರಸಿದ್ಧವಾಗೇ ಆಗಿದೆ. ಹಾಗೆ ತದನ್ಯವಾಗ್ತದೆ, ತತ್ಪ್ರತಿಯೋಗಿ ಆಗಿದೆ ಪಟ ಎಂಬುದಾಗಿ ಹೀಗೆ ನಾವು ಸಮನ್ವಯ ಮಾಡ್ಲಿಕ್ಕೆ ಬರ್ತದೆ. ಹಾಗಾಗಿ ನಾವು ಘಟ ಸಂಸರ್ಗ ಚಿನ್ನ ಪ್ರತಿಯೋಗಿತಾಕ ಪಟ ಧಾರ್ಮಿಕ ತ್ರೈಕಾಲಿಕ ಅಭಾವ ಪ್ರತಿಯೋಗಿ ಎಂಬುದಾಗಿ ಸಾಧ್ಯವನ್ನ ಮಾಡಿದ್ದೇವೆ ಎಂಬುದಾಗಿ ಹೇಳಿ ಹೀಗೆ ಇಷ್ಟು ಏನ್ ಮಾಡಿದ್ದಾರೆ, ಹೀಗೆ ಅನುಮಾನವನ್ನ ಮಾಡಿ ಘಟ ಸಂಸರ್ಗ ವಚ್ಚಿನ ಪ್ರತಿಯೋಗಿತಾಗ ಪಟ ಧಾರ್ಮಿಕ ತ್ರೈಕಾಲಿಕ ಅಭಾವ ಪ್ರತಿಯೋಗಿ ದ್ರವ್ಯತ್ವಾತ್ ಪಟವತ್ ಎಂಬುದಾಗಿ ಹೀಗೆ ಅನುಮಾನದಲ್ಲೂ ಕೂಡ ಪಟನಿಷ್ಠ ಘಟಭೇದ ಎಂಬುದು ಹೀಗೆ ಸಿದ್ಧವಾಗ್ತದೆ. ಇನ್ನ ನೆಕ್ಸ್ಟ್ ಮುಂದೆ ಏನ್ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ ಘಟ ಅತ್ಯಂತಾಭಾವಪಕ್ಷಕವಾಗಿರತಕ್ಕಂಥ ಅನುಮಾನವನ್ನು ಮಾಡ್ತಾರೆ. ಘಟ ಅತ್ಯಂತಾಭಾವ ಘಟ ಪ್ರತಿಯೋಗಿಕ ಪಟ ಧಾರ್ಮಿಕ ತ್ರೈಕಾಲಿಕ ಅಭಾವಾನ್ಯ ಅಭಾವತ್ವಾತ್ ಪಟಾಭಾವತ್ ಎಂಬುದಾಗಿ ಅನುಮಾನವನ್ನು ಮಾಡ್ತಾ ಇದ್ದಾರೆ. ಈಗ ಪಟಾಭಾವ ಎಂಬುದು ಅಭಾವವಾಗ್ತಾ ಇರೋದರಿಂದ ಘಟ ಪ್ರತಿಯೋಗಿಕ ಪಡಧರ್ಮಿಕ ತ್ರೈಕಾಲಿಕವಾಗಿರತಕ್ಕಂತಹ ಅಭಾವ ಅಂತ ಹೇಳಿದ್ರೆ ಘಟ ಅತ್ಯಂತ ಅಭಾವ, ಅದರಿಂದ ಭಿನ್ನವಾಗಿ ಅನ್ಯವಾಗಿದೆ ಎಂಬುದಾಗಿ ಹೀಗೆ ನಾವು ದೃಷ್ಟಾಂತದಲ್ಲಿ ಸಮನ್ವಯವನ್ನು ಮಾಡಬೇಕು. ಹೇಗೋ ಹಾಗೆ ಈಗ ಪಕ್ಷ ಮಾಡಿರ್ತಕ್ಕಂತಹ ಘಟ ಅತ್ಯಂತಾಭಾವವು ಕೂಡ ಅಭಾವವಾಗ್ತಾ ಇರೋದರಿಂದ ಘಟ ಪ್ರತಿಯೋಗಿಕ ಪಟಾದಿ ಧಾರ್ಮಿಕ ತ್ರೈಕಾಲಿಕ ಅಭಾವದಿಂದ ಅನ್ಯವಾಗಿದೆ ಅಂತ ಹೇಳಬೇಕು. ಈಗ ಮತ್ತೆ ನಾವೇನ್ ಮಾಡಬಹುದು, ಈಗ ಪಟಾದಿ ಧಾರ್ಮಿಕ ಅಭಾವ ಅಂತ ಹೇಳಿದಾಗ ಘಟ ಪ್ರಾಕ್ ಪ್ರದೋಷ ಸ್ವೀಕಾರ ಮಾಡ್ಲಿಕ್ಕೆ ಬರೋದಿಲ್ಲ, ತ್ರೈಕಾಲಿಕ ಕೊಡ್ತಾ ಇರೋದ್ರಿಂದ ಇನ್ನ ಘಟ ಅತ್ಯಂತಾಭಾವವನ್ನು ಸ್ವೀಕಾರ ಮಾಡಿಬಿಟ್ಟು ಅಂತಾದ್ರೆ ಘಟ ಅತ್ಯಂತಾಭಾವ ಭಿನ್ನ ಅಂತ ಈಗ ಹೇಳಲಿಕ್ಕೆ ಆಗೋದಿಲ್ಲ. ಹಾಗಾಗಿ ಬಾಧ ಬಂದ್ಬಿಡ್ತದೆ. ಅದರ ಸಲುವಾಗಿ ನಾವೇನು ಮಾಡೋದು, ಘಟ ಅನ್ಯೋನ್ಯಾಭಾವವನ್ನೇ ಸ್ವೀಕಾರ ಮಾಡಬೇಕು. ಘಟ ಅನ್ಯೋನ್ಯಾಭಾವವನ್ನು ಸ್ವೀಕಾರ ಮಾಡಿದ್ರೆ ಆ ಘಟ ಅನ್ಯೋನ್ಯಾಭಾವದಿಂದ ಭಿನ್ನವಾಗಿದೆ ಘಟ ಅತ್ಯಂತಾಭಾವ ಎಂಬುದಾಗಿ ಹೇಳಿದಾಗ ಇಲ್ಲಿಯೂ ಕೂಡ ಪಟದಿಟ್ಟ ಘಟಭೇದ ಎಂಬುದು ಸಿದ್ಧವಾಗ್ತದೆ ಎಂಬುದಾಗಿ ಹೇಳಿದರು. ಇಲ್ಲಿ ದರಕರ್ತ ವಿಚಾರವನ್ನ ಮಾಡ್ತಾ ಇದ್ದಾರೆ. ಏನು ನೀವೇನು ಮಾಡಿದ್ರಿ, ಈಗ ಘಟ ಪ್ರತಿಯೋಗಿ ಈ ಅನುಮಾನ ಗೊತ್ತಾಗಿರೋದು ಘಟಾತ್ಯಂತ ಪಕ್ಷ ಮಾಡಿ ಘಟಾತ್ಯಂತ ಅಭಾವ ಅನ್ನೋದು ಘಟ ಅನ್ಯೋನ್ಯಾಭಾವ ಅಲ್ಲ. ಅನ್ಯೋನ್ಯಾಭಾವ ಅತ್ಯಂತ ಅಭಾವಗಳು ಭೇದದಿಂದ ಭಿನ್ನ ಆಗಬೇಕಾಗಿರ್ತದೆ. ಘಟಭೇದ ಅಂತೂ ಒಂದು ಅನರ್ಸಿದ್ದ ಆಯ್ತಾ, ಅದೇ ಅವು ಜನನೇ ಅಲ್ಲ, ಹೇಳಿದ್ದು ಘಟಪದಗಳಲ್ಲಿ, ಈಗ ಹೇಳಿದ್ದು ಇನ್ನು ಜನನೇ ಪಕ್ಷ ಮಾಡಿದ್ದು ಪಕ್ಷ ಮಾಡಿದ್ರೆ ಎರಡು ಜನ ನೀವು ಈ ಧಾರ್ಮಿಕ ಅಭಾವ ಪ್ರತಿಯೋಗಿ ಅಂತ ಹೇಳಿದ್ರೆ ಮತ್ತೆ ಪ್ರಾಕೃತಿಗಳನ್ನು ಸ್ವೀಕಾರ ಮಾಡಿ ಮತ್ತೆ ಅರ್ಥಾಂತರವಾಗುತ್ತದೆ. ಕೊಡಬೇಕು. ರಾಜ ಪಟ ಧಾರ್ಮಿಕ ತ್ರೈಕಾಲಿಕ ಅಭಾವ ಪ್ರತಿಯೋಗಿ ಅಭಾವಾನ್ಯ ಎಂಬುದಾಗಿ ಹೇಳಿದಂತಾಯ್ತು. ಹೀಗೆ ಹೇಳಿಬಿಟ್ಟು ಅಂತಾದರೆ ನಾವು ಪಟ ಪ್ರತಿಯೋಗಿಕ ಪಟಧರ್ಮಿಕ ಅಭಾವವನ್ನು ಸ್ವೀಕಾರ ಮಾಡಿ ಮತ್ತೆ ಅರ್ಥಾಂತರತಾವನ್ನು ಕೊಡಬಹುದು. ಯಾಕೆ ಪಟಾದಿ ಧಾರ್ಮಿಕ ತ್ರೈಕಾಲಿಕ ಅಭಾವ ಅಂತ ಹೇಳಿದ್ರೆ ಪಟವರ ಅಂದ್ರೆ ಪಟ ಅತ್ಯಂತ ಅಭಾವವನ್ನು ಸ್ವೀಕಾರ ಮಾಡಿ ಹಾಗೇನಾಗ್ತದೆ ಪಟ ಪ್ರತಿಯೋಗಿಕ ಪಟಧರ್ಮಿಕವಾಗಿರ್ತಕ್ಕಂಥ ಅಭಾವವನ್ನು ಸ್ವೀಕಾರ ಮಾಡ್ತೇವೆ. ಆ ಪಟ ಅಂದ್ರೆ ಅಭಾವ ಅಂದ್ರೆ ಪಟ ಅತ್ಯಂತ ಅಭಾವ, ಆ ಪಟಾಂತರ ಅತ್ಯಂತ ಅಭಾವದಿಂದ ಭಿನ್ನವಾಗಿದೆ ಘಟ ಅತ್ಯಂತ ಅಭಾವ ಎಂಬುದಾಗಿ ಹೇಳಿ ಮತ್ತೆ ನಮಗೆ ಅರ್ಥಾಂತರತ ಬಂದ್ಬಿಡುತ್ತೆ. ಅದಕ್ಕೆ ನಾವೇನ್ ಮಾಡ್ಬೇಕು ಅಂತ ಹೇಳಿದ್ರೆ ಘಟ ಅತ್ಯಂತ ಪ್ರಶ್ನೆ ಬಂದಿದೆ. ಪ್ರಶ್ನೆ ಬಂದೇ ಇಲ್ಲ. ಪ್ರಶ್ನೆ ಬಂದಿಲ್ಲ. ಈ ಬೇರಾಯ್ತು ಅನ್ಯೋನ್ಯಾಭಾವ ಅಂತ, ಅನ್ಯೋನ್ಯಾಭಾವದಿಂದ ಬೇರೆ ಅಂತ ಸಿದ್ಧ ಆಗಿಲ್ಲ. ಆದರೆ ಆತಂಕ ಭಾವ ಎಂದು ಬೇರೆ ಬೇರೆ ಆಯ್ತಲ್ಲ, ಅದು ವಿಷಯ ಹೇಳ್ಕೊಬೇಕು. ಜ್ಞಾನ ಅದು ಹೇಳ್ಕೊಡ್ತೇನೆ ಹೇಳ್ಬೇಕಾದ್ರೆ ಅನ್ಯೋನ್ಯ ಭಾವಕ್ಕೂ ಭೇದ ಸಿದ್ಧವಾಗಬೇಕು ಅಂತಂದ್ರೆ ವ್ಯಾವಹಾರಿಕ ಭೇದವನ್ನೇ ಹೇಳ್ತಾ ಇದ್ದಾರೆ. ವ್ಯಾವಹಾರಿಕ ಭೇದ ಭೇದವನ್ನು ಅಂಗೀಕಾರ ಮಾಡ್ಯಾರ, ನಾವು ಭೇದವಿದೆ ಅಂತ ಮಾಡಿದ್ದಾರೆ.
ಪಾರಮಾರ್ಥಿಕ ಭೇದ ಅಂತ ಅಲ್ಲಿ ಬಿಟ್ರಿ ಅಂತಂದ್ರೆ ಅವರು ನಮಗೆ ಅದು ತೋರಿಸ್ಕೊಡ್ತಾರೆ, ಅಧ್ಯಾಪಕರಿಗೆ ತೋರಿಸ್ಕೊಡ್ತಾರೆ. ಮತ್ತೆ ಭೇದ ಅನ್ಯೋನ್ಯ ಭಾವನೆ ತಗೊಂಡು ಅದರ ಭೇದವನ್ನ ಅತ್ಯಂತಾಭಾವ ಅಂತ ಹೇಳಿ ಸಂಬಂಧ ಮಾಡಿರ್ಬೇಕಾದ್ರೆ ಅದು ಒಂದು ವಿಷಯದ ಕೊಟ್ಟಿಲ್ಲ ಅಂದ್ರೆ ಅತ್ಯಂತಾಭಾವನೆ ತಗೊಳ್ಳಿಕ್ಕೆ ಅವಕಾಶ ಉಂಟು. ಈ ಘಟಾತ್ಯಂತಾಭಾವ ಇನ್ನೊಂದು ಅತ್ಯಂತಾಭಾವದಿಂದ ಬೇರೆ ಅಂತಾಗಿ ಅರ್ಥ ಮಾಡ್ತಾ ಬರ್ತದೆ. ಬೇರೆ ಅಂತ ಮುಗಿದೋಗ್ಬಿಡ್ತಾರೆ ಅವ್ರು, ಬೇರೆ ಅಂತ ಮಾಡೋದೇ ಉದ್ದೇಶ. ಅದು ಉದ್ದೇಶ ಅತ್ಯಂತ ಭಾವದಿಂದ ಅತ್ಯಂತ ಭಾವವು ಬೇರೆ ಆಗಿದೆ ಅಂತ ಹೇಳಿದ್ರೆ ವ್ಯಾವಹಾರಿಕವಾದ ದೇಶಿಕ ಆಯ್ತು. ಹೌದು, ನಿಮ್ಗೆ ಅನ್ಯೋನ್ಯ ಭಾವ ಕೂಡ ಏನಾಗಿದೆ ಇಲ್ಲ. ಅನ್ಯೋನ್ಯ ಭಾವ ತಗೊಂಡಾಗ ಅನ್ಯೋನ್ಯ ಭಾವಕ್ಕೆ ವ್ಯಾವಹಾರಿಕವಾದ ಭೇದವೇ ಸಿದ್ಧವಾಗಲಿ. ಅನ್ಯೋನ್ಯ ಭಾವ ಎಂಬ ವಸ್ತು ಸಿದ್ಧ ಆಯ್ತಲ್ಲ, ಆಯ್ತು, ಅದು ಸಾಕು. ಅನ್ಯೋನ್ಯ ಇನ್ನೂ ಅನ್ಯೋನ್ಯ ಭಾವ ವಸ್ತು ಸಿದ್ಧ ಆಯ್ತು. ಅದು ವ್ಯಾವಹಾರಿಕ ಯೋಗಿಯಾದ ಅನ್ಯೋನ್ಯ ಭಾವ ಏನುಂಟು ಅದು ಪಾರಮಾರ್ಥಿಕ ಅಂತ ಹೇಳ್ತೇವೆ. ಅನ್ಯೋನ್ಯಭಾವದಿಂದ ಬೇರಿಸಿದ್ದಾರೇನು, ಅತ್ಯಂತಾಭಾವದಿಂದ ಬೇರಿಸಿದ್ದಾರೇನು, ಒಟ್ಟಾರೆ ಬೇರಿಸಾದವಾದರೂ ಅದು ಸಿದ್ಧ ಆಗ್ತದೆ. ಅನ್ಯೋನ್ಯ ಭಾವನ ಪ್ರತಿಯೋಗಿಯನ್ನಾಗಿ ಮಾಡಿ ನೀವು ಭೇದ ಸಾಧನ ಮಾಡಿದ್ರೆ, ಇಲ್ಲಿ ನಾವು ಅನ್ಯೋನ್ಯ ಭಾವವನ್ನು ಧರ್ಮವನ್ನಾಗಿ ಮಾಡಿ ಭೇದವನ್ನು ಸಾಧನ ಮಾಡಿದ್ದೇವೆ. ಹಾಗಾಗಿ ನಾವೇನ್ ಮಾಡಬೇಕು, ಘಟ ಪ್ರತಿಯೋಗಿಕ ಎಂಬುದಾಗಿ ನಾವು ಕೊಡಬೇಕು. ಘಟ ಪ್ರತಿಯೋಗಿಕ ಪಟ ಧಾರ್ಮಿಕ ತ್ರೈಕಾಲಿಕ ಅಭಾವ ಅಂತ ಹೇಳಿದ್ರೆ ಘಟ ಅನ್ಯೋನ್ಯ ಅಭಾವವನ್ನೇ ಸ್ವೀಕಾರ ಮಾಡಬೇಕು. ಅದರಿಂದ ಅನ್ಯವಾಗಿದೆ ಘಟ ಅತ್ಯಂತ ಅಭಾವ ಎಂಬುದಾಗಿ ಸಮರ್ಥನೆ ಮಾಡಿದರು. ಹಾಗೆ ಘಟ ಅತ್ಯಂತ ಅಭಾವ ಘಟ ಪ್ರತಿಯೋಗಿಕ ಪಟ ಧಾರ್ಮಿಕ ತ್ರೈಕಾಲಿಕ ಅಭಾವಾನ್ಯ ಅಭಾವತ್ವ ಪಟಾಭಾವತ್ ಎಂಬುದಾಗಿ ಹೀಗೆ ಅನುಮಾನವನ್ನು ಮಾಡಿದರು. ಇನ್ನೇನ್ ಮಾಡ್ತಾ ಇದ್ದಾರೆ ಅಂದ್ರೆ ಘಟ ಸಂಸರ್ಗ ಪಕ್ಷಕವಾಗಿರತಕ್ಕಂತಹ ಅನುಮಾನವನ್ನು ಮಾಡ್ತಾ ಇದ್ದಾರೆ. ಅಂದ್ರೆ ಘಟ ಸಂಸರ್ಗ ಪಟಾದಿ ಧರ್ಮಿಕ ತ್ರೈಕಾಲಿಕ ಅಭಾವ ಪ್ರತಿಯೋಗಿತಾವಚ್ಛೇದಕ ಘಟನಿಷ್ಠ ಧರ್ಮಾನ್ಯ ಸಂಸರ್ಗತ್ವ ಪಟ ಸಂಸರ್ಗವತ್ ಎಂಬುದಾಗಿ ಅನುಮಾನವನ್ನು ಮಾಡ್ತಾ ಇದ್ದಾರೆ. ಈಗ ಪಟ ಸಂಸರ್ಗ ಎಂಬುದು ಹೇಗೆ ಸಂಸರ್ಗವಾಗ್ತಾ ಇರುವುದರಿಂದ ಪಟಾದಿ ಧರ್ಮಿಕ ತ್ರೈಕಾಲಿಕ ಅಭಾವ ಪ್ರತಿಯೋಗಿತಾವಚ್ಛೇದಕ ತ್ರೈಕಾಲಿಕ ಅಭಾವ ಅಂತ ಹೇಳಿದ್ರೆ ಘಟ ಅತ್ಯಂತ ಅಭಾವ, ತತ್ ಪ್ರತಿಯೋಗಿತಾವಚ್ಛೇದಕ ಧರ್ಮ ಅಂತ ಹೇಳಿದ್ರೆ ಘಟ ಸಂಸರ್ಗ. ಅದರಿಂದ ಅನ್ಯವಾಗಿದೆ ಯಾವುದು ಪಟ ಸಂಸರ್ಗ ಎಂಬುದಾಗಿ ನಾವು ಇಲ್ಲಿ ದೃಷ್ಟಾಂತ ಸಮನ್ವಯವನ್ನು ಮಾಡಬೇಕು. ಹೇಗೆ ಪಟ ಸಂಸರ್ಗ ಎಂಬುದು ಪಟಾದಿ ಧರ್ಮಿಕ ತ್ರೈಕಾಲಿಕ ಅಭಾವ ಪ್ರತಿಯೋಗಿತಾವಚ್ಛೇದಕ ಘಟನಿಷ್ಠ ಧರ್ಮ ಅಂತ ಹೇಳಿದ್ರೆ ಘಟ ಸಂಸರ್ಗ ಅದರಿಂದ ಅನ್ಯವಾಗಿದೆಯೋ, ಹಾಗೆ ಘಟ ಸಂಸರ್ಗವೂ ಕೂಡ ಸಂಸರ್ಗವಾಗ್ತಾ ಇರುವುದರಿಂದ ಪಟಾದಿ ಧರ್ಮಿಕ ತ್ರೈಕಾಲಿಕ ಅಭಾವ ಪ್ರತಿಯೋಗಿತಾವಚ್ಛೇದಕ ಘಟನಿಷ್ಠ ಧರ್ಮದಿಂದ ಅನ್ಯವಾಗ್ತದೆ ಅಂತ ಸಮರ್ಥನೆ ಮಾಡಬೇಕು. ಈಗ ನಾವೇನ್ ಮಾಡ್ತೇವೆ ಅಂತ ಹೇಳಿದ್ರೆ, ಪಟಾದಿ ಧರ್ಮಿಕ ತ್ರೈಕಾಲಿಕ ಅಭಾವ ಅಂತ ಹೇಳಿದ್ರೆ ನಾವೇನು ಮಾಡಬೇಕು ಅಂತ ಹೇಳಿದ್ರೆ, ನಾವು ಘಟ ಅನ್ಯೋನ್ಯಾಭಾವವನ್ನೇ ಸ್ವೀಕಾರ ಮಾಡಬೇಕು. ಘಟ ಅನ್ಯೋನ್ಯಾಭಾವವನ್ನೇ ಸ್ವೀಕಾರ ಮಾಡಿದೆ ಅಂತಾದರೆ ತದ್ ಪ್ರತಿಯೋಗಿತಾವಚ್ಛೇದಕ ಧರ್ಮ ಅಂತ ಹೇಳಿದ್ರೆ ಘಟ ತಾದಾತ್ಮ್ಯ, ಅದರಿಂದ ಅನ್ಯವಾಗಿದೆ ಘಟ ಸಂಸರ್ಗ ಎಂಬುದಾಗಿ ನಾವು ಹೀಗೆ ಈ ಅನುಮಾನದಿಂದ ನಾವು ಸಮರ್ಥನೆ ಮಾಡ್ತೇವೆ. ಈಗ ಇಲ್ಲಿ ಮತ್ತೆ ದಲಕೃತ ವಿಚಾರವನ್ನ ಮಾಡ್ತಾ ಇದ್ದಾರೆ. ನೀವು ಇಲ್ಲೇನ್ ಮಾಡಿದ್ರಿ, ಈಗ ಪಟಾದಿ ಧರ್ಮಿಕ ತ್ರೈಕಾಲಿಕ ಅಭಾವ ಪ್ರತಿಯೋಗಿತಾವಚ್ಛೇದಕ ಘಟನಿಷ್ಠ ಧರ್ಮಾನ್ಯ ಅಂತ ಹೇಳಿದ್ರಿ. ಇಲ್ಲಿ ಧರ್ಮಕ್ಕೆ ಘಟನಿಷ್ಠತ್ವವನ್ನು ವಿಶೇಷಣ ಕೊಟ್ರಿ, ಅದನ್ನು ಕೈ ಬಿಟ್ಬಿಟ್ರೆ ಏನಾಗ್ತದೆ, ಪಟಾದಿ ಧರ್ಮಿಕ ತ್ರೈಕಾಲಿಕ ಅಭಾವ ಪ್ರತಿಯೋಗಿತಾವಚ್ಛೇದಕ ಧರ್ಮಾನ್ಯ ಎಂಬುದಾಗಿ ಹೇಳ್ದಂತಾಯ್ತು. ಹೀಗೆ ಹೇಳಿಬಿಟ್ರಿ ಅಂತಂದ್ರೆ ಏನ್ ತೊಂದರೆ ಅಂತ ಹೇಳಿದ್ರೆ, ಹೀಗೆ ಹೇಳಿಬಿಟ್ರೆ ನಮಗೆ ಅರ್ಥಾನರ್ಥ ಬರ್ತದೆ. ಯಾಕೆ ಅಂತ ಹೇಳಿದ್ರೆ, ಈಗ ನಾವು ಪಟಾದಿ ಧರ್ಮಿಕ ತ್ರೈಕಾಲಿಕ ಅಭಾವ ಅಂತ ಹೇಳಿದ್ರೆ ನಾವೇನ್ ಮಾಡ್ಬಿಡ್ತೇವೆ, ಪಟಾತ್ಯಂತ ಅಭಾವವನ್ನು ಸ್ವೀಕಾರ ಮಾಡ್ತೇವೆ. ಪಟಾತ್ಯಂತ ಅಭಾವವನ್ನು ಸ್ವೀಕಾರ ಮಾಡಿಬಿಟ್ಟು ಅಂತಾದರೆ ತತ್ ಪ್ರತಿಯೋಗಿತಾವಚ್ಛೇದಕ ಧರ್ಮ ಅಂತ ಹೇಳಿದ್ರೆ ಯಾವ್ದಾಗ್ತದೆ, ತತ್ ಪ್ರತಿಯೋಗಿತಾವಚ್ಛೇದಕ ಧರ್ಮ ಪಟ ಸಂಸರ್ಗ. ಆ ಪಟ ಸಂಸರ್ಗ ಪಟ ಸಂಸರ್ಗದಿಂದ ಹಾಗೆ ಆಗಿದೆ ಘಟ ಸಂಸರ್ಗ ಎಂಬುದಾಗಿ ಉದ್ದೇಶ ಸ್ಥಿತಿ ಸಾಧ್ಯ ಪರವಿಸಾರ ಆಗಿಬಿಡ್ತು. ಅದರ ಸಲುವಾಗಿ ನಾವೇನ್ ಮಾಡಬೇಕು, ಧರ್ಮಕ್ಕೆ ಘಟನಿಷ್ಠತ್ವವನ್ನು ವಿಶೇಷಣ ಕೊಡಬೇಕು. ಈ ಕೊಟ್ಬಿಟ್ಟು ಅಂತಾದರೆ ಏನಾಗ್ತದೆ, ಅದಕ್ಕೆ ನಾವೇನ್ ಮಾಡಬೇಕು ಅಂತ ಹೇಳಿದ್ರೆ ಘಟ ಸಂಸರ್ಗವನ್ನ ಘಟನಿಷ್ಠತ್ವವನ್ನು ಧರ್ಮಕ್ಕೆ ವಿಶೇಷಣವಾಗಿ ಕೊಡಬೇಕು. ಈ ಕೊಟ್ಟಾಗ ಪಟಾದಿ ಧರ್ಮಿಕ ತ್ರೈಕಾಲಿಕ ಅಭಾವ ಅಂತ ಹೇಳಿದಾಗ ನಾವು ಪಟ ಅತ್ಯಂತ ಅಭಾವವನ್ನು ಸ್ವೀಕಾರ ಮಾಡ್ಲಿಕ್ಕೆ ಬರೋದೇ ಇಲ್ಲ. ಯಾಕೆ ಅಂತ ಹೇಳಿದ್ರೆ ಈಗ ಅತ್ಯಂತ ಅದಿರಲಿ ಅನ್ಯೋನ್ಯಾಭಾವವನ್ನು ಒಪ್ಪಿ ತದನ್ಯತ್ವವನ್ನು ಹೇಳೋದು ಅವೆಲ್ಲ ವಿಷಯ ಇಲ್ಲ ಅಂದ್ರೆ ಆಗೋದು. ಅದಕ್ಕೆ ವಿಷಯ ಬೇಕು. ಹಾಗಾಗಿ ಅನ್ಯೋನ್ಯ ಭಾವನೆ ಒಪ್ಪಿದ ಪ್ರತ್ಯೇಕ ಅನ್ಯೋನ್ಯ ಭಾವಗಳು
ಇದು ಪರಿವರ್ತನೆ ಮಾಡಬೇಕಾದ್ರೆ ನಾವು ಒಪ್ಪೆ ಮಾಡ್ತೀವಿ. ಹಾಗಾಗಿ ಈಗ ನಾವು ಪಟಾತ್ಯಂತ ಅಭಾವವನ್ನು ಪಟಾತ್ಯಂತ ತ್ರೈಕಾಲಿಕ ಅಭಾವ ಪ್ರತಿಯೋಗಿತಾವಚ್ಛೇದ ಧರ್ಮ ಘಟನಿಷ್ಠವಾಗುವುದಿಲ್ಲ. ಹಾಗಾಗಿ ನಾವು ಧಾರ್ಮಿಕ ತ್ರೈಕಾಲಿಕ ಅಭಾವ ಪದದಿಂದ ನಾವೇನು ಸ್ವೀಕಾರ ಮಾಡಬೇಕು ಅಂತ ಹೇಳಿದ್ರೆ ನಾವು ಘಟ ಅನ್ಯೋನ್ಯಾಭಾವವನ್ನೇ ಸ್ವೀಕಾರ ಮಾಡಬೇಕು. ಘಟ ಅನ್ಯೋನ್ಯಾಭಾವವನ್ನು ಸ್ವೀಕಾರ ಮಾಡಿ ಪ್ರತಿಯೋಗಿತಾವಚ್ಛೇಕ ಧರ್ಮ ಘಟ ತಾದಾತ್ಮ್ಯ ಅದರಿಂದ ಅನ್ಯವಾಗಿದೆ ಘಟ ಸಂಸರ್ಗ ಎಂಬುದಾಗಿ ನಾವು ಹೀಗೆ ಸಮನ್ವಯವನ್ನ ಮಾಡ್ತೇವೆ. ಇಲ್ಲಿ ಮತ್ತೆ ನೀವು ತ್ರೈಕಾಲಿಕ ವಿಶೇಷಣವನ್ನು ಇಲ್ಲ ಕೊಟ್ರಿ ಅಂತ ಹೇಳಿದ್ರೆ ಕೇವಲ ಏನ್ ಹೇಳಿದಾಗ್ತದೆ, ಹಾಗಾದ್ರೆ ಘಟ ಸಂಸರ್ಗ ಪಟಾದಿ ಧಾರ್ಮಿಕ ಅಭಾವ ಪ್ರತಿಯೋಗಿತಾವಚ್ಛೇದ ಘಟನಿಷ್ಠ ಧರ್ಮಾನ್ಯ ಸಂಸರ್ಗತ್ವ ಪಟ ಸಂಸರ್ಗವತ ಎಂಬುದಾಗಿ ಹೀಗೆ ಹೇಳಿದಂತಾಯ್ತು. ಹೀಗೆ ಹೇಳಿಬಿಟ್ರಿ ಅಂತಾದರೆ ಮತ್ತೆ ನಾವು ಪ್ರಾಗಭಾವ ಪ್ರದೋಷಗಳನ್ನು ಸ್ವೀಕಾರ ಮಾಡಿ ಅರ್ಥಾಂತರತಾವನ್ನ ಕೊಡ್ತೇವೆ. ಹೇಗೆ ಅಂತ ಹೇಳಿದ್ರೆ ಈಗ ಪಟಾದಿ ಧಾರ್ಮಿಕ ಅಭಾವ ಅಂತ ಹೇಳಿದ್ರೆ ನಾವು ಘಟ ಪ್ರಾಗಭಾವ ಘಟ ಪ್ರಧ್ವಂಸವನ್ನು ಸ್ವೀಕಾರ ಮಾಡ್ತೇವೆ. ಘಟ ಪ್ರಧ್ವಂಸವನ್ನು ಸ್ವೀಕಾರ ಮಾಡಿಬಿಟ್ವಿ ಅಂತಾದರೆ ತದ್ ಪ್ರತಿಯೋಗಿತಾವಚ್ಛೇದ ಧರ್ಮ ಪೂರ್ವಕಾಲೀನತ್ವ ಆಗ್ತದೆ. ಅಂದ್ರೆ ಆ ಪೂರ್ವಕಾಲೀನತ್ವ ಘಟನಿಷ್ಠವೂ ಆಗಿದೆ. ಹಾಗಾಗಿ ಪಟಾದಿ ಧಾರ್ಮಿಕ ಅಭಾವ ಪ್ರತಿಯೋಗಿತಾವಚ್ಛೇದಕ ಘಟನಿಷ್ಠ ಧರ್ಮ ಅಂತ ಹೇಳಿದ್ರೆ ಪೂರ್ವಕಾಲೀನತ್ವ, ಅದರಿಂದ ಅನ್ಯವಾಗಿದೆ ಘಟ ಸಂಸರ್ಗ ಎಂಬುದಾಗಿ ಅರ್ಥಾಂತರ್ಥ ಬಂತು. ಇನ್ನ ನಾವು ಪಟಾದಿ ಧಾರ್ಮಿಕ ಅಭಾವ ಪದದಿಂದ ನಾವೇನ್ ಮಾಡ್ತೇವೆ, ಘಟ ಪ್ರಾಗಭಾವವನ್ನು ಸ್ವೀಕಾರ ಮಾಡ್ತೇವೆ. ಪ್ರಾಗಭಾವವನ್ನು ಸ್ವೀಕಾರ ಮಾಡಿಬಿಟ್ಟು ಅಂತಂದ್ರೆ ತತ್ ಪ್ರತಿಯೋಗಿತಾವಚ್ಛೇದಕ ಧರ್ಮ ಅವರ ಉತ್ತರಕಾಲೀನತ್ವ, ಆ ಉತ್ತರಕಾಲೀನತ್ವ ರೂಪ ಧರ್ಮದಿಂದ ಅನ್ಯ ಹಾಗೆ ಆಗಿದೆ ಘಟ ಸಂಸರ್ಗ ಎಂಬುದಾಗಿ ಅರ್ಥಾಂತರ್ಥ ಬಂದ್ಬಿಡುತ್ತದೆ. ಅದರ ಸಲುವಾಗಿ ನಾವೇನ್ ಮಾಡ್ಬೇಕು, ಅಭಾವಕ್ಕೆ ತ್ರೈಕಾಲಿಕ ವಿಶೇಷಣವನ್ನು ಕೊಡಬೇಕು. ಅದೇ ಪ್ರಾಗಭಾವಕ್ಕೆ ಉತ್ತರಕಾಲೀನತ್ವ, ಇಲ್ಲ ಪ್ರಧ್ವಂಸ ಪ್ರತಿಯೋಗಿತಾವಚ್ಛೇದಕ ಧರ್ಮ ಉತ್ತರಕಾಲೀನತ್ವ, ಪೂರ್ವಕಾಲೀನತ್ವ. ಹಾಗಾಗಿ ತದ್ಧರ್ಮವನ್ನು ಸ್ವೀಕಾರ ಮಾಡಿ ತದನ್ಯವಾಗಿದೆ ಘಟ ಸಂಸರ್ಗ ಎಂಬುದಾಗಿ ಹೇಳಿದ್ರೆ ಮತ್ತೆ ನಮಗೆ ಅರ್ಥಾಂತರ್ಥ ಬಂದ್ಬಿಡ್ತದೆ. ಅದರ ನಾವು ಅಭಾವಕ್ಕೆ ತ್ರೈಕಾಲಿಕ ವಿಶೇಷಣವನ್ನು ಕೊಡಬೇಕು. ಈ ವಿಶೇಷಣವನ್ನು ಕೊಟ್ಟು ಬಿಟ್ವಿ ಅಂತಾದ್ರೆ ಆಗ ನಾವು ಅರ್ಥಾಂತರ್ಥ ಇಲ್ಲ. ಯಾಕೆ ಅಂತ ಹೇಳಿದ್ರೆ ನಾವು ಧಾರ್ಮಿಕ ತ್ರೈಕಾಲಿಕ ಅಭಾವ ಅಂತ ಹೇಳಿದಾಗ ಘಟ ಪ್ರಾಗಭಾವನ ಪ್ರಧ್ವಂಸವನ್ನು ಸ್ವೀಕಾರ ಮಾಡಿ ಬರೋದಿಲ್ಲ. ಹಾಗೆ ಘಟ ಅನ್ಯೋನ್ಯಾಭಾವವನ್ನೇ ಸ್ವೀಕಾರ ಮಾಡಬೇಕು. ಇಲ್ಲ ನಾವು ಘಟ ಅತ್ಯಂತ ಭಾವನ ಸ್ವೀಕಾರ ಮಾಡ್ತೇವೆ ಅಂತಂದ್ರೆ ಘಟ ಅತ್ಯಂತ ಭಾವನ ಸ್ವೀಕಾರ ಮಾಡಿ ಬರೋದಿಲ್ಲ. ಯಾಕೆ ಘಟ ಅತ್ಯಂತ ಭಾವನ ಸ್ವೀಕಾರ ಮಾಡಿಬಿಟ್ವಿ ಅಂತಾದ್ರೆ ಮತ್ತೆ ವಾದ ಬಂದು ಹೋಗ್ಬಿಡ್ತದೆ. ಯಾಕೆ ಘಟ ಅತ್ಯಂತ ಭಾವನ ಸ್ವೀಕಾರ ಮಾಡಿಬಿಟ್ಟು ಅಂತ ಪ್ರತಿಯೋಗಿತಾವಚ್ಛೇದಕ ಧರ್ಮ ಯಾವುದು ಅಂದ್ರೆ ಘಟ ಸಂಸರ್ಗ ಅನ್ಯ ಹಾಗೆ ಹೇಳಿಕ್ಕೆ ಆಗೋದಿಲ್ಲ. ಹಾಗಾಗಿ ಬಾಧ ಬಂದ್ಬಿಡ್ತದೆ. ಅದರ ಸಲುವಾಗಿ ನಾವೇನ್ ಮಾಡಬೇಕು, ಘಟ ಅನ್ಯೋನ್ಯಾಭಾವನೆ ಸ್ವೀಕಾರ ಮಾಡಬೇಕು. ಘಟ ಅನ್ಯೋನ್ಯಾಭಾವನೆ ಸ್ವೀಕಾರ ಮಾಡಿಬಿಟ್ಟು ಅಂತಾದ್ರೆ ಪ್ರತಿಯೋಗಿತಾವಚ್ಛೇದಕ ಧರ್ಮ ಘಟದ ಆದಾತ್ಮ್ಯ ಅದರಿಂದ ಅನ್ಯವಾಗಿದೆ ಘಟ ಸಂಸರ್ಗ ಎಂಬುದಾಗಿ ಈಗ ಸಮರ್ಥನೆ ಮಾಡಿದ್ರು. ಹಾಗಾಗಿ ಘಟ ಸಂಸರ್ಗ ಪಟಾದಿ ಧಾರ್ಮಿಕ ತ್ರೈಕಾಲಿಕ ಅಭಾವ ಪ್ರತಿಯೋಗಿತಾವಚ್ಛೇದಕ ಘಟನಿಷ್ಠ ಧರ್ಮಾನ್ಯ ಸಂಸರ್ಗತ್ವ ಪಟ ಸಂಸರ್ಗವತ ಎಂಬುದಾಗಿ ಹೀಗೆ ಘಟಪಕ್ಷಕ ಘಟ ಅತ್ಯಂತ ಅಭಾವ ಪಕ್ಷಕ ಘಟ ಸಂಸರ್ಗ ಪಕ್ಷವಾಗಿರತಕ್ಕಂತಹ ಅನುಮಾನವನ್ನು ಕೂಡ ಇಲ್ಲಿ ಹೀಗೆ ವ್ಯಾಸರಾಜರು ಮಾಡಿದ್ದಾರೆ. ಹೀಗೆ ಮುಂದೆ ಮತ್ತೆ ಶ್ರುತಿಗಳನ್ನು ಕೂಡ ಭೇದ ವಿಷಯದಲ್ಲಿ ಪ್ರಮಾಣವನ್ನು ತೋರಿಸಿ ಮತ್ತು ಅವರೇನೇನು ಪೂರ್ವಪಕ್ಷವನ್ನ ಮಾಡಿದ್ರು ಅದಕ್ಕೆಲ್ಲದಕ್ಕೂ ಕೂಡ ಉತ್ತರವನ್ನು ಕೊಟ್ಟು ಭೇದವನ್ನು ಉಜ್ಜೀವನ ಮಾಡೋದ್ರಿಂದ ಇದಕ್ಕೆ ಭೇದೋಜ್ಜೀವನ ಎಂಬುದಾಗಿ ಹೆಸರಿಟ್ಟಿದ್ದಾರೆ. ಅರ್ಪಣ.